ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡೇ 2 ಇದು. ಡೇ 2 ಚಾಲೆಂಜ್ಗೆ ನಿಮಗೆಲ್ಲರೂ ಕೂಡ ಆಧಾರಿತ ಸ್ವಾಗತ. ಇವತ್ತಿನ ಈ ಒಂದು ಡೇಯಲ್ಲಿ ನಾನು ಮೊದಲಿಗೆ ಬಿಸಿನೀರು ತಗೊಂಡೆ. ಅದಕ್ಕೆ ಒಂದು ಸ್ವಲ್ಪ ಲೆಮನನ್ನು ಹಿಂಡ್ಕೊಂಡು ಕುಡಿತಾ ಇದ್ದೇನೆ. ಲೆಮನ್ ವಾಟರ್ ತುಂಬಾ ಒಳ್ಳೆಯದು. ವಿಟಮಿನ್ ಸಿ ನಮಗೆ ಮೊದಲಿಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ವಿಟಮಿನ್ ಸಿ ಲೆಮನ್ ವಾಟರ್ ಕುಡಿಯಿತು ಅಂತ ಹೇಳಿದರೆ ನಮ್ಮ ಮೆಟಬಾಲಿಸಮ್ ಹೇಳುವಂಥದ್ದು ಇನ್ಕ್ರೀಸ್ ಆಗುತ್ತೆ. ತುಂಬಾ ಒಳ್ಳೆಯದು. ಹಾಗೆ ನಮಗೆ ಏಜ್ ಆಗ್ತಾ ನಮ್ಮ ಶರೀರದಲ್ಲಿ ಮೆಟಬಾಲಿಸಮ್ ರೇಟ್ ಕಡಿಮೆ ಆಗ್ತಾ ಹೋಗ್ತದೆ. ಆದ ಕಾರಣ ನಮ್ಮ ವೆಯ್ಟ್ ಲಾಸ್ ಕೂಡ ಸ್ಲೋ ಆಗ್ತದೆ. 40ರ ನಂತರ ನಾವು ವೆಯ್ಟ್ ಲಾಸ್ ಮಾಡೋದು ಅಂದರೆ ತುಂಬ ಸುಲಭದ ವಿಷಯ ಏನಲ್ಲ. ಪಕ್ಕ ವೆಯ್ಟ್ ಲಾಸ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ನಾನು ಅರಸಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ, ಹಾಗೆ ಲೆಮನನ್ನು ಸೇರಿಸ್ಕೊಂಡಿದ್ದೇನೆ. ಇಲ್ಲಿ ನಾನು ಪ್ಯೂರ್ ಆರ್ಗ್ಯಾನಿಕ್ ಅರಸಿನ ಪುಡಿಯನ್ನು ಬಳಸ್ಕೊಂಡಿದ್ದೇನೆ. ಇದು ನಮ್ಮ ಸ್ಕಿನ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅರಸಿನ ಸ್ಕಿನ್ನಿಗೆ ಕೂಡ ಹಚ್ಚಿಕೊಳ್ಳೋದ್ರಿಂದ ಸ್ಕಿನ್ ಇದು ಗ್ಲೋ ಆಗುತ್ತೆ. ಅರಸಿನವನ್ನು ಡೈಲಿ ನಮ್ಮ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇದಾಗಿತ್ತು ನನ್ನ ಮಾರ್ನಿಂಗ್ ಡ್ರಿಂಕ್. ಅದಾದ ನಂತರ ಮಾರ್ನಿಂಗ್ ದೋಸೆ ಮಾಡ್ಕೊಂಡಿದ್ದೇನೆ ನಾನು. ಅಂದರೆ ಈ ಹಿಟ್ಟನ್ನು ಮಾಡಿಟ್ಕೊಂಡ್ರೆ 3 ದಿವಸಕ್ಕೆ ಅದೇ ಆಗುತ್ತೆ. ಎರಡೆರಡೇ ದೋಸೆ ತಿನ್ನುವ ಕಾರಣ ಉದ್ದಿನ ದೋಸೆ ಬ್ಯಾಟರ್ ಅಥವಾ ರಾಗಿ ದೋಸೆ ಬ್ಯಾಟರ್ ಈ ಥರ ಮಾಡ್ಕೊಂಡು ಫ್ರಿಜ್ಜಲ್ಲಿಟ್ಟರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ 2-3 ದಿವಸ ಸೇಮ್ ಅದೇ ಆಗಿರುತ್ತೆ. ಫಸ್ಟ್ ನಾನು ಪ್ಲೇನ್ ದೋಸೆ ಮಾಡ್ಕೊಂಡಿದ್ದೆ, ಮತ್ತೊಂದು ದಿವಸ ಮಸಾಲೆ ದೋಸೆ ಥರ ರೋಸ್ಟ್ ಮಾಡಿಕೊಂಡೆ. ಇವತ್ತು ಸೆಟ್ ದೋಸೆ ಥರ ದಪ್ಪಕ್ಕೆ ಹೊಯ್ಕೊಂಡಿದ್ದೇನೆ. ತುಂಬಾ ಚೆನ್ನಾಗಿ ಬರ್ತದೆ. ರಾಗಿ ದೋಸೆ, ಇದು ಉದ್ದಿನ ದೋಸೆ ಮಾಡ್ತೇವಲ್ಲ ಹಾಗೆ ಮಾಡಿದ್ದು. ಉದ್ದು, ರಾಗಿ, ಹೆಸರು ಬೇಳೆ, ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ, ತೊಗರಿಬೇಳೆ ಎಲ್ಲವೂ ಕೂಡ ಹಾಕಿದೆ ಇದಕ್ಕೆ ಸ್ವಲ್ಪ. ಅದಾಗಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಶುಕ್ರವಾರದ ಡಯಟ್ ಇದು. ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡೆ. ಏನು ಗ್ರ್ಯಾಂಡಾಗಿ ಏನೂ ಇಲ್ಲ, ಜಸ್ಟ್ ಒಂದು ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ದೆ ಅಷ್ಟೇ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ. ನಿಮಗೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ 11 ಗಂಟೆಗೆ ನನ್ನ ಮಿಡ್ ಡೇ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂಥೇಳಿ ನಾನು ಮ್ಯಾಂಗೋವನ್ನು ತಗೊಂಡೆ. ಈಗ ಕೂಡ ಮ್ಯಾಂಗೋಸ್ ಬರ್ತಾ ಇದೆ. ಅದೊಂದು ಕೆಲವು ಅಂಗಡಿಗಳಲ್ಲಿ ಎಲ್ಲ ಸ್ವಲ್ಪ ಕಡಿಮೆ ದರದಲ್ಲೇ ನಮಗೆ ಮ್ಯಾಂಗೋಸ್ ಸಿಗ್ತದೆ ಈಗ. ಹಾಗೆ ನಾನು ನೋಡುವ ಈಗ ಚೆನ್ನಾಗಿದೆಯಾ ಅಂಥೇಳಿ ತಗೊಂಡು ಬಂದಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಇದು ನನ್ನ ಮಿಡ್ ಡೇ ಸ್ನ್ಯಾಕ್ಸ್. ಅದಾದ ನಂತರ ನೆಕ್ಸ್ಟ್ ಲಂಚಲ್ಲಿ ಸ್ವಲ್ಪ ಅನ್ನವನ್ನು ತಗೊಂಡಿದ್ದೇನೆ. ಹಾಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಹಾಗಾಗಿ ಪಾಯಸ ಮಾಡಿದೆ, ಅದನ್ನು ಸ್ವಲ್ಪ ತಗೊಂಡಿದ್ದೇನೆ. ಪಾಯಸ ತುಂಬಾ ಚೆನ್ನಾಗಿತ್ತು. ನಾನು ಸಕ್ಕರೆ ಕಡಿಮೆ ಪ್ರಮಾಣದಲ್ಲೇ ಹಾಕಿದ್ದು ಪಾಯಸಕ್ಕೆ, ತುಂಬ ಸಕ್ಕರೆ ಅಂತೇಳಿ ಹಾಕಲಿಲ್ಲ. ಬದನೆಕಾಯಿ ಪಲ್ಯ, ಬೀಟ್ರೂಟ್ ಪಲ್ಯ, ಹಾಗೆ ದಾಲ್, ಮೊಸರು ಇದಾಗಿತ್ತು ನನ್ನ ಮಧ್ಯಾಹ್ನದ ಊಟ. ಇದು ಊಟ ಮಾಡಿದ ನಂತರ ನೆಕ್ಸ್ಟ್ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಏನೂ ತಗೊಳ್ಳಿಲ್ಲ, ಬರೀ ನೀರು ಕೊಡ್ತೆ. ಯಾಕೆಂದರೆ ಪಾಯಸ ತಿಂದಿದ್ದೆ ಅಲ್ವಾ, ಹಾಗಾಗಿ ಈವ್ನಿಂಗ್ಸ್ ಏನೂ ತಗೊಳ್ಳಿಲ್ಲ, ಬರೀ ನೀರು ಮಾತ್ರ ಕುಡಿತಿದ್ದೆ. ಮತ್ತು ಬಿಸಿ ನೀರು ಕೂಡ ಕುಡಿದೆ, ಯಾಕೆಂದರೆ ಸ್ವೀಟ್ ಪಾಯಸ ತಿಂದ ಕಾರಣ ಅದು ಜೀರ್ಣ ಆಗಬೇಕಾದ್ರೆ ನಾವು ಬಿಸಿ ನೀರು ಕುಡ್ತಾ ಇದ್ದರೆ ನಮ್ಮ ಫುಡ್ ಡೈಜೆಷನ್ ಎಲ್ಲ ತುಂಬ ಚೆನ್ನಾಗಿರ್ತದೆ. ಹಾಗೆ ಸಾಯಂಕಾಲ 5ರಿಂದ 6 1 ಗಂಟೆ ವರ್ಕೌಟ್ ಮಾಡಿದೆ. ಸ್ವಲ್ಪ ಡಂಬಲ್ಸಲ್ಲಿ ಮಾಡಿದೆ. ಹಾಗೆ ಜುಂಬಾ ಕೂಡ ಇತ್ತು. ನಮ್ಮ ಒಂದು ಜುಂಬಾ ಸೆಷನಲ್ಲಿ 1 ಗಂಟೆಯಲ್ಲಿ ಅರ್ಧ ಗಂಟೆ ಜುಂಬಾ ಡ್ಯಾನ್ಸ್ ಇರ್ತದೆ. ಆಮೇಲೆ ಒಂದು 10 ನಿಮಿಷ ಡಂಬಲ್ಸಲ್ಲಿ ಅಥವಾ ಯಾವುದಾದ್ರೂ ಒಂದು ವರ್ಕೌಟ್ ಮಾಡಿಸ್ತಾರೆ. ಅದಾದ ನಂತರ ಮತ್ತೆ 1/4 ಗಂಟೆ ಪುನಃ ಜುಂಬಾ ಡ್ಯಾನ್ಸ್ ಇರ್ತದೆ. ಹಾಗೆ ಜುಂಬಾ ವರ್ಕೌಟ್ ಏನಿದೆ ಅದನ್ನು ಮಾಡ್ತಾ ಇದ್ದೇನೆ. ಅದನ್ನೊಂದು ಸ್ವಲ್ಪ ಕ್ಲಿಪ್ಸ್ ಇತ್ತು, ಅದನ್ನು ಇಲ್ಲಿ ಜಸ್ಟ್ ಒಂದು ವೀಡಿಯೋ, ನನಗೇನಾದರೂ ಡಯಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದಲ್ಲ ನಿಮಗೆ, ಅದಕ್ಕೋಸ್ಕರ ಇಲ್ಲಿ ಆ ವಿಡಿಯೋವನ್ನು ಹಾಕಿದ್ದೇನೆ. ಲಂಚ್ ಆದಮೇಲೆ ಮತ್ತು ಈ ಒಂದು ಸಾಯಂಕಾಲದ ವರ್ಕೌಟ್ ಆದಮೇಲೆ ನೀರೇ ಕುಡಿತಾ ಇದ್ದದ್ದು ನಾನು. ಮಧ್ಯಾಹ್ನ ಊಟ ಆದಲ್ಲಿಂದ ಸಾಯಂಕಾಲ 7 ಗಂಟೆವರೆಗೂ ಕೂಡ ನೀರೇ ಕುಡಿತಿದ್ದದ್ದು, ಬೇರೆ ಏನೂ ತಿನ್ನಲಿಲ್ಲ. ಯಾಕಂದರೆ ಹಸಿವೆ ಕೂಡ ಇರಲಿಲ್ಲ. ಪಾಯಸ ಎಲ್ಲ ತಿಂದಿದ್ದರಿಂದ ಹೊಟ್ಟೆ ಗಟ್ಟಿ ಆಗಿತ್ತು. ಈವ್ನಿಂಗ್ ಏನು ಮಾಡಿದೆ ಅಂದರೆ ಓಟ್ಸ್ ಸ್ವಲ್ಪ ನೆನೆಸಿದ್ದೆ. ಓಟ್ಸಿಗೆ ಒಂದು ಸ್ವಲ್ಪ ಚಿಯಾ ಸೀಡ್ಸ್ ಹಾಕ್ಕೊಂಡು, 4 ಬಾದಾಮಿ ಹಾಕ್ಕೊಂಡು
ಆಮೇಲೆ ಒಂದು ಸ್ವಲ್ಪ ಖರ್ಜೂರ, ಆಮೇಲೆ ಬಟರ್ ಫ್ರೂಟ್ ಇತ್ತು. ನಿನ್ನೆ ಒಂದು ಅರ್ಧ ಬಟರ್ ಫ್ರೂಟ್ ನಿನ್ನೆ ತಿಂದಿದ್ದೆ, ಮತ್ತೊಂದು ಅರ್ಧ ಬಟರ್ ಫ್ರೂಟ್ ಇತ್ತು. ಬಟರ್ ಫ್ರೂಟ್ ಅರ್ಧ ಮತ್ತು ಅದಕ್ಕೆ ಬಾಳೆಹಣ್ಣು ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ನೋಡಿ ಇಲ್ಲಿ ಓಟ್ಸ್ ನೆನೆದಿದೆ, ಖರ್ಜೂರ ಹಾಕ್ಕೊಂಡಿದ್ದೇನೆ, ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೇನೆ, ಹಾಗೆ ಇದು ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಂಡಿದ್ದೇನೆ. ಇಲ್ಲಿ ಇದು ಬಟರ್ ಫ್ರೂಟನ್ನು ಹಾಕ್ಕೊಳ್ತಿದ್ದೇನೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಫುಡ್ಡು. ಇದರಲ್ಲಿ ಇಡೀ ಫ್ರೂಟ್ ಇಲ್ಲ. ಮತ್ತು ಒಂದು ಬಾಳೆಹಣ್ಣಿತ್ತು, ದೇವಸ್ಥಾನದಿಂದ ತಂದಂತಹ ಒಂದು ಬಾಳೆಹಣ್ಣಿತ್ತು, ಅದನ್ನು ಕೂಡ ಹಾಕ್ಕೊಂಡೆ. ಇದಾಗಿತ್ತು ನನ್ನ ಡಿನ್ನರ್. ಇಲ್ಲಿ ಬಾದಾಮಿಯಲ್ಲಿ ಹಾಗೆ ಸೀಡ್ಸಲ್ಲಿ ಎಲ್ಲ ನಮಗೆ ಪ್ರೋಟೀನ್ ಇದೆ. ಹಾಲು ಕೂಡ ಹಾಕ್ಕೊಂಡಿದ್ದೇನೆ, ಹಾಗೆ ಸ್ವಲ್ಪ ಜೇನುತುಪ್ಪ ಕೂಡ ಹಾಕ್ಕೊಂಡು ತುಂಬಾ ರುಚಿಯಾಗಿತ್ತು, ಯಮ್ಮಿ ಆಗಿತ್ತು. ಇದನ್ನು ನಾನು 7 ಗಂಟೆಗೆ ತಗೊಂಡೆ. ಅಂದರೆ ವರ್ಕೌಟ್ 5ರಿಂದ 6 ವರ್ಕೌಟ್ ಆದ ನಂತರ ಫ್ರೆಶ್ ಅಪ್ ಎಲ್ಲ ಆಗಿ 7 ಗಂಟೆಗೆ ಇದನ್ನು ತಗೊಂಡೆ. 7-7:15 ಅಷ್ಟೊತ್ತಿಗೆ ಯಾವಾಗಲೂ ನನ್ನ ಡಿನ್ನರ್ ಆಗ್ತದೆ. ಅದಾದ ನಂತರ 7:15 ನಂತರ ಮತ್ತೆ ಏನೂ ಕೂಡ ನಾನು ತಿನ್ನೋದಿಲ್ಲ. ಬರೀ ಹಸಿವಾದರೆ ಸಹ ಹಸಿವಾಗೋದಿಲ್ಲ, ನೀರು ಕುಡಿತೇನೆ ಅಷ್ಟೇ. ಜೇನುತುಪ್ಪ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೇನೆ. ರಾತ್ರಿ 7:15ಗೆ ಡಿನ್ನರ್ ಆಯಿತು ಅಂದರೆ ಮರುದಿವಸ ಬೆಳಿಗ್ಗೆ 9 ಗಂಟೆ ಅಷ್ಟೊತ್ತಿಗೆ ನಂದು ಬ್ರೇಕ್ಫಾಸ್ಟ್. ಸುಮಾರು 14 ಗಂಟೆಗಳಷ್ಟು ಹೊತ್ತು ಉಪವಾಸ ಇರ್ತೇನೆ. ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ 16 ಅವರ್ ಫಾಸ್ಟಿಂಗ್ ಏನೂ ಮಾಡೋದಿಲ್ಲ, 14 ಅವರ್ ಫಾಸ್ಟಿಂಗ್ ಸಿಗ್ತದೆ. ಸಾಯಂಕಾಲ 7:15ಗೆ ಡಿನ್ನರ್ ಆಯಿತು ಅಂದರೆ ಮರುದಿವಸ 9 ಗಂಟೆಗೆ ಬ್ರೇಕ್ಫಾಸ್ಟ್. ಇದಾಗಿತ್ತು ನನ್ನ ಡೇ, ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.